ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು, ಅವರಿಗೂ ಕೂಡ ನಾನು ಈ ಎರಡೂ ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ನಮ್ಮವರು ನಮಗೆಲ್ಲ ಸ್ಫೂರ್ತಿಯಾಗಿರ್ತಕ್ಕಂಥ ಮಾಜಿ ಮುಖ್ಯ ಸಚೇತಕರು, ಕೆಎಲ್ಇ ಸಂಸ್ಥೆಯ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಮಹಾಂತೇಶಣ್ಣ ಕೌಟಿಮಠ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ರಂಗಭೂಮಿಯ ಸ್ವಾತಂತ್ರ್ಯ ಸಂಗ್ರಾಮ ಎಂತಕ್ಕಂಥ ಒಂದು ಕೃತಿಯ ಬಿಡುಗಡೆ, ಈ ಕೃತಿಯ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು, ಪತ್ರಕರ್ತರು ಆಗಿರ್ತಕ್ಕಂಥ ಡಾಕ್ಟರ್ ಸರ್ಜು ಕಾಟ್ಕರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ರಂಗಸೃಷ್ಟಿಯ ಅಧ್ಯಕ್ಷರು, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸವಲತ್ತುಗಳನ್ನು ಕೊಡುವುದಷ್ಟೇ ಅಲ್ಲ, ನಮಗೆ ಪ್ರೋತ್ಸಾಹ ನೀಡತಕ್ಕಂಥ ಮಾನ್ಯ ರಮೇಶ್ ಜಂಗಲ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಬೆಂಗಳೂರಿನ ಈ ಭಾಗವತರು ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಈ ಪುಸ್ತಕದ ಪ್ರಕಾಶಕರೂ ಆಗಿರ್ತಕ್ಕಂಥ ಮತ್ತು ಈ ಬೆಂಗಳೂರಿನಲ್ಲಿ ಪುಸ್ತಕ ಪ್ರಕಟಣೆ, ವಿಚಾರ ಸಂಕಿರಣ, ಸಂಗೀತ ಸಭೆಗಳನ್ನು ಮಾಡಿ ಬಹಳ ಜನರ ಗಮನ ಸೆಳೆದಿರ್ತಕ್ಕಂಥ ನಮ್ಮ ಕೆ ರೇವಣ್ಣ ಮತ್ತು ತಂಡದವರು ತಮ್ಮ ಚಟುವಟಿಕೆಗಳನ್ನು ಬೇರೆ ಬೇರೆ ಕಡೆಗೆ ವಿಸ್ತರಿಸಬೇಕು ಎನ್ನುವಂತಹ ವಿಚಾರ ನಾವೆಲ್ಲ ಅವ್ರ ಮುಂದೆ ಹೇಳಿದಾಗ, ಇಲ್ಲ ನೀವು ಅವಕಾಶ ಕೊಟ್ಟರೆ ನಾವು ಬರ್ತೀವಿ ಅಂತ ತಿಳ್ಕೊಂಡಿರೋದ್ರು. ಇದೊಂದು ಬಹಳ ಸೂಕ್ತವಾದ ಅವಕಾಶ, ನೀವು ಬರಬೇಕು ಅಂದಾಗ ನಮ್ಮ ಪ್ರೀತಿಗೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆದ್ಮೇಲೆ ಈ ಬೆಳಗಾವಿ ನೆಲದ ಹಿರಿಮೆ ಗರಿಮೆಗಳನ್ನು ಸಾರುವ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಹೋರಾಟವನ್ನು ಸ್ಮರಿಸತಕ್ಕಂಥ ಬಹಳ ಮಹತ್ವದ ಪುಣ್ಯಗಳಿಗೆಯಲ್ಲಿ ನಾವೆಲ್ಲ ನಿಂತಿದ್ದೇವೆ. ಈ ದೇಶದಲ್ಲಿ ಸಾಮ್ರಾಜ್ಯಶಾಹಿಯ ಕಾನೂನನ್ನು ಮುರಿದಂಥ, ಕಾನೂನು ಭಂಗ ಚಳವಳಿ ಶುರು ಮಾಡಿರ್ತಕ್ಕಂಥ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಆ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಬ್ರಿಟಿಷರ ಜೊತೆಗಿನ ಹೋರಾಟ ಗೆಲುವಿನ ಹೋರಾಟ ಹೌದು, ಸೋತಿನ ಹೋರಾಟ ಹೌದು, ಸೋತು ಗೆದ್ದಂತ ಹೋರಾಟ ಹೌದು. ಅವಳು ನಮಗೆ ಇವತ್ತಿಗೂ ಕೂಡ ಸ್ವಾತಂತ್ರ್ಯದ ಸ್ಫೂರ್ತಿಯ ಕೇಂದ್ರ ಬಿಂದುವಾಗಿ ನಿಂತಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಆ ಹೋರಾಟಕ್ಕೆ ಈಗ ಸರಿಯಾಗಿ 200 ವರ್ಷಗಳ ಇತಿಹಾಸ. ಈ 1824, ಇದು 1924, ಈ ನಡೀತಾ ಇರೋದು 2024. ಸರಿಯಾಗಿ 200 ವರ್ಷಗಳ ಕಥೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಬೆನ್ನಿಗಿದೆ. ಅಂಥ ಆ ತಾಯಿಯ ಹೋರಾಟಕ್ಕೆ ನಾನು ಈ ವೇದಿಕೆ ಮೂಲಕ ನನ್ನ ಗೌರವಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರ ಪರಂಪರೆಯ ಭಾಗವಾಗಿ ನಮಗೆ ಇವತ್ತು ನಮ್ಮ ಎದುರಿಗೆ ನಿಂತಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಹೋರಾಟವನ್ನು ಕೈಗೊಂಡ ನಂತರ ಈ ಸಾಮ್ರಾಜ್ಯಶಾಹಿಯ ಬಲಾಢ್ಯವಾದಂಥ ಸಾಮ್ರಾಜ್ಯಶಾಹಿಯ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು, ಅಹಿಂಸಾ ಮಾರ್ಗದಿಂದ ಹೋರಾಟ ಮಾಡಬೇಕು, ಸತ್ಯಾಗ್ರಹದ ಅಸ್ತ್ರವನ್ನು ಬಳಸಿಕೊಂಡು ಹೋರಾಟ ಮಾಡಬೇಕಂತ ಹೊರಟರು. ಅಂತ ಮಹಾತ್ಮ ಗಾಂಧೀಜಿಯವರು ಜೀವಮಾನದಲ್ಲಿ ಒಂದೇ ಒಂದು ಸಲ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಆ ಒಂದು ಸಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಎಲ್ಲಿ ಅಂದ್ರೆ ಈ ಬೆಳಗಾವಿ ನಗರದಲ್ಲಿ. ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ 39ನೇ ಕಾಂಗ್ರೆಸ್ ಅಧಿವೇಶನ ಅದಲ್ಲ, ಇದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ ಅನ್ನುವ ಕಾರಣಕ್ಕೆ, ಅದರ ಜೊತೆಗೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನ ಎನ್ನುವ ಕಾರಣಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವದ ಚರಿತ್ರೆಯಲ್ಲಿ ಈ ಅಧಿವೇಶನಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜನ ಭಾಗ್ಯವಂತರು ಅಂತ ನಾನು ಹೇಳಬೇಕು. ಯಾಕಂದ್ರೆ ಗಾಂಧೀಜಿಯವರ ಒಡನಾಟ ಈ ಪ್ರದೇಶದ ನಿಕಟವಾಗಲಿಕ್ಕೆ ಈ ಅಧಿವೇಶನ ಮುನ್ನುಡಿ ಆಗ್ತದೆ. ಇಂಥ ಈ ಅಧಿವೇಶನ ಬೆಳಗಾವಿಯ ಪ್ರದೇಶದವರಿಗಂತೂ ಸರಿನೇ, ಯಾಕಂದ್ರೆ ಇಲ್ಲಿ ನಡೀತು ಅನ್ನೋ ಕಾರಣಕ್ಕೆ. ಅದರ ಜೊತೆಗೆ ಈ ನಾಡಿಗೆ ಕೂಡ ಒಂದು ಭಾಗ್ಯದ ಅಧಿವೇಶನವಾಯಿತು ಎನ್ನುವಂಥದ್ದು. ಈ ನಾಡಿನ ಜೊತೆಗೆ ನಿಕಟವಾದ ಸಂಬಂಧ ಬರುವುದರಿಂದ ಗಾಂಧಿ ಪ್ರಾಂತ ಎನ್ನುವಂಥ ಹೆಸರನ್ನು ಕೂಡ ಈ ಪ್ರದೇಶಕ್ಕೆ, ಹಾಗಾಗಿ ಇಡೀ ಭಾರತದೊಳಗೆ ಗಾಂಧಿ ಪ್ರಾಂತ ಎನ್ನುವಂಥ ಗೌರವಕ್ಕೆ ಪಾತ್ರರಾಗದದ್ದು ನಮ್ಮ ಈ ಬೆಳಗಾವಿ ಪ್ರದೇಶ, ನಮ್ಮ ಕರ್ನಾಟಕ. ಅದರ ಜೊತೆಗೆ ಕರ್ನಾಟಕ ಏಕೀಕರಣಕ್ಕೆ ಮುನ್ನುಡಿ ಹಾಡಿದಂತಹ ಶ್ರೇಯಸ್ಸು ಕೂಡ ಈ ಅಧಿವೇಶನಕ್ಕೆ ಸಲ್ಲುವಂತಹದ್ದು. ಇದರ ಜೊತೆಗೆ ಈ ದೇಶ ಅತ್ಯಂತ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಾತ್ರ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ.
ಅವರು ಆರಂಭದಲ್ಲಿ ಈ ಬ್ರಿಟಿಷರ ಕೆಲವು ಅವರ ಅಧಿಕಾರಿಗಳ ಕೆಲವೊಂದು ಕ್ರೂರವಾದಂತಹ ಕೃತ್ಯಗಳು, ಈ ಚೌರಿ ಚೌರಾ ಘಟನೆಯಲ್ಲಿ ಆಗಿರಬಹುದು, ಆಮೇಲೆ ಜಾಲಿಯನ್ ವಾಲಾಬಾಗ್ ದುರಂತ ಆಗಿರಬಹುದು, ಇವರ ಅಹಿಂಸಾತ್ಮಕ ಹೋರಾಟಕ್ಕೆ ಹಿಂಸಾತ್ಮಕ ಪ್ರತಿಕ್ರಿಯೆ ಸಿಕ್ತು. ಮಹಾತ್ಮ ಗಾಂಧೀಜಿಯವರು ನಿಜಕ್ಕೂ ಕೂಡ ಮಾನಸಿಕವಾಗಿ ಕುಗ್ಗಿದ್ದಂತಹ ಸಂದರ್ಭ ಅದು. ಅದರ ಜೊತೆಗೇನೆ ಕಾಂಗ್ರೆಸ್ಸಿನ ಒಳಗನೆ ಉಗ್ರವಾದಿಗಳು ಮತ್ತು ಸೌಮ್ಯವಾದಿಗಳಂತ ಎರಡು ಬಣಗಳು, ಆ ಎರಡೂ ಬಣಗಳ ಭಿನ್ನಾಭಿಪ್ರಾಯಗಳ ನಡುವಿದ್ದಂತಹ ಸಂದರ್ಭದೊಳಗ ಈ ದೇಶದ ಭವಿಷ್ಯಕ್ಕೆ ಯಾರು ಆಶಾದಾಯಕ ನಾಯಕರಾಗಬಹುದು ಆಗ್ತಾರ ಅನ್ನೋದ್ರ ಬಗೆಗೆ ಯೋಚನೆ ನಡೆದಾಗ ಕಾಂಗ್ರೆಸ್ಸಿನ ಎಲ್ಲ ಹಿರಿಯರು ಕೂಡ, ಅಲ್ಲಿ ಉಗ್ರವಾದಿಗಳು ಕೂಡ ಗಾಂಧೀಜಿಯವರೇ ಆಗಬೇಕು ಎನ್ನುವಂತ ಒಮ್ಮತದಿಂದ ಈ ಬೆಳಗಾವಿಯ ಅಧಿವೇಶನಕ್ಕೆ ಅವರನ್ನೇ ಅಧ್ಯಕ್ಷತೆಯನ್ನ ಮಾಡ್ತಾರೆ. ಮತ್ತು ಒಕ್ಕಟ್ಟು ಮೂಡಿಸುವಲ್ಲಿ ಕೂಡ, ಸ್ವಾತಂತ್ರ್ಯದ ಹೋರಾಟದ ಮುಂದಿನ ದಿಕ್ಕುದಶೆಗಳನ್ನು ರೂಪಿಸುವಲ್ಲಿ ಕೂಡ ಈ ಅಧಿವೇಶನ ಮಹತ್ವದ ಪಾತ್ರ ವಹಿಸತಕ್ಕಂಥದ್ದು. ಇದರ ಜೊತೆಗೇನೆ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರ ಸಂದೇಶಗಳು ಕೂಡ ಜಗತ್ತಿನಲ್ಲಿ ಚರ್ಚೆಗೆ ಒಳಗಾಗ್ತವೆ. ಈ ಅಧಿವೇಶನದಿಂದ ಕೊಟ್ಟ ಸಂದೇಶ, ಮಹಾತ್ಮ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಒಂದು ಬಹಳ ದೊಡ್ಡ ಸಂದೇಶ ಇವತ್ತು ನಿಮ್ಮ ಎದುರುಗಡೆ ಇರತಕ್ಕಂಥದ್ದು ಚರಕ. ಮಹಾತ್ಮ ಗಾಂಧೀಜಿಯವರು ಇದೇ ಅಧಿವೇಶನದಿಂದ ಕೊಟ್ಟಂತದ್ದು ಈ ದೇಶಕ್ಕೆ ಬೇಕು ನೂಲುವ ಚರಕ. ಈ ಒಂದು ಸಂದೇಶ ಜಗತ್ತಿನ ಅರ್ಥಶಾಸ್ತ್ರಜ್ಞರ ಗಮನವನ್ನು ಸೆಳೆಯುತ್ತದೆ. ಯಾಕಂದ್ರೆ ಇಡೀ ಜಗತ್ತು ಬಂಡವಾಳಶಾಹಿಯತ್ತ ಹೊರಟಿತ್ತು, ಕಾರ್ಖಾನೆಗಳ ಸ್ಥಾಪನೆ ಆಗ್ತಾ ಇದ್ದು, ಬಂಡವಾಳಶಾಹಿಯ ಪ್ರತಿಪಾದನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಅಧಿವೇಶನದ ವೇದಿಕೆಯಿಂದ ಚರಕ ಬೇಕು, ಗ್ರಾಮ ಸ್ವರಾಜ್ಯ ಬೇಕು, ಸ್ವಾವಲಂಬಿ ಬೇಕು, ಅಹಿಂಸಾ ಹೋರಾಟ ಬೇಕು ಅಂತ ನೋಡಿ ಈ ವೇದಿಕೆಯನ್ನು ಬಹಳ ಗಟ್ಟಿ ದನಿಯಲ್ಲಿ ಅವರು ಹೇಳಿದ್ರಲ್ಲ, ಅದರ ಪ್ರತಿಕ್ರಿಯೆಯಾಗಿ ಈ ಅಧಿವೇಶನ ಜಗತ್ತಿನ ಅರ್ಥಶಾಸ್ತ್ರದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಆದ್ಮೇಲೆ ಈ ರೀತಿಯ ಬೆಳಗಾವಿ ಅಧಿವೇಶನದ ಅನೇಕ ವಿಶೇಷತೆಗಳು ಈ ಅಧಿವೇಶನದ ಜೊತೆಗೆ ಇರುವಂಥವು. ಈ ಸಂದರ್ಭದಲ್ಲಿ ನಾನು ಮುಖ್ಯವಾದಂತಹದ್ದು ಈ ಎಲ್ಲ ಕಾರಣದ ಜೊತೆಗೇನೆ ಮತ್ತೊಂದು ಸಂದರ್ಭ ಅಂದ್ರೆ ಈ ಅಧಿವೇಶನವಲ್ಲ, ಇದು ರಾಷ್ಟ್ರೀಯ ಅಧಿವೇಶನ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ. ಆದರೆ ಇಲ್ಲಿ ಸಂಘಟನೆಗೊಂಡ ರೀತಿ ಅದಲ್ಲ, ಅದು ಪ್ರಾದೇಶಿಕ ಕರ್ನಾಟಕದ ಪ್ರಾದೇಶಿಕ ಮೆರಗನ್ನು ಪಡೆದಿರ್ತಕ್ಕಂಥ ಅಧಿವೇಶನ. ಇಲ್ಲಿ ವಿಜಯನಗರ ಅನ್ನುವಂಥದ್ದು ಪರಕೀಯ ಒಂದು ಆಕ್ರಮಣ ಸಮರ್ಥವಾಗಿ ಹೆಮ್ಮೆಟ್ಟಿಸಲು ಏನು ವಿಜಯನಗರ ವಿದ್ಯಾರಣ್ಯರ ನೇತೃತ್ವದೊಳಗ ಹಕ್ಕಬುಕ್ಕರೇನು ಸ್ಥಾಪನೆ ಮಾಡಿದ್ರು ವಿಜಯನಗರ, ಆ ವಿಜಯನಗರದ ಮಾದರಿಯಲ್ಲಿನೇ ಈ ಕಾಂಗ್ರೆಸ್ ಅಧಿವೇಶನದ ಎಲ್ಲ ಆವರಣ, ಅಲ್ಲಿ ಮಂಟಪ, ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ವಿಜಯನಗರದ ಮಾದರಿಯಲ್ಲಿ ನಿರ್ಮಾಣ ಆದವು. ಅದಕ್ಕೆ ವಿಜಯನಗರದ ಹೆಸರೇ ಕೊಟ್ಟರು. ಮಹಾತ್ಮ ಗಾಂಧೀಜಿ ಬಂದಿರತಕ್ಕಂತಹ ಸ್ಟೇಷನ್ಗೂ ಕೂಡ ವಿಜಯನಗರ ಹೆಸರು ಅಂತ ಕೊಟ್ಟರು. ನೀರು ಸರೋವರ ಮಾಡತಕ್ಕಂಥ ಬಾವಿಗೆ ಅದು ಪಂಪಾ ಸರೋವರ ಅಂತ ಹೆಸರು. ಹೀಗೆ ನಮ್ಮ ಈ ಪ್ರತಿಸೃಷ್ಟಿ ವಿಜಯನಗರ ಪ್ರತಿಸೃಷ್ಟಿಯಾಗಿ ಈ ಅಧಿವೇಶನ ನಡೀತದ. ಇಲ್ಲಿ ಪ್ರಾಂತೀಯವಾದಂತಹ ಅನೇಕ ವಿಚಾರಗಳು ಪ್ರಸ್ತಾಪ ಬರ್ತಾವೆ. ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಪ್ರಸ್ತಾಪ ಬರ್ತಕ್ಕಂಥದ್ದು, ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕನ್ನುವಂತಹ ವಿಷಯ, ಈ ಎಲ್ಲ ವಿಚಾರಗಳು ಈ ಅಧಿವೇಶನದ ಮೂಲಕ ಅವು ನಮಗೆ ಕೇಳಿ ಬಂದು ಆ ಸಂದರ್ಭದೊಳಗೆ. ಅಷ್ಟೇ ಅಲ್ಲ, ಅಧಿವೇಶನ ಮುಗಿದ ಮರುದಿನವೇ ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಏಕೀಕರಣದ ಸಭೆಯು ಕೂಡ ನಡೀತಕ್ಕಂಥ ಇಷ್ಟೆಲ್ಲ ವೈಶಿಷ್ಟ್ಯಗಳ ಜೊತೆಗೆ ನಾವು ಇವತ್ತು ಹೇಳಬೇಕಾದಂತಹದ್ದು ಸಾಂಸ್ಕೃತಿಕ ಲೋಕದ ಮೇಲೆ ಗಾಂಧೀಜಿಯವರು ಆ ಅಧಿವೇಶನದ ಮೂಲಕ ಮಾಡಿದ ಪ್ರಭಾವ ಎಂತಹದ್ದು. ಅನೇಕ ಜನ ಸಾಹಿತಿಗಳು, ಕುವೆಂಪುರವರು BA ಓದ್ತಿದ್ರು ಮೈಸೂರಲ್ಲಿ, ಕುವೆಂಪುರವರು ಕೂಡ ಈ ಅಧಿವೇಶನಕ್ಕೆ ಬರ್ತಾರೆ ತಮ್ಮ ಅನೇಕ ಗೆಳೆಯರನ್ನು ಕಟ್ಟಿಕೊಂಡು. ಅನೇಕ ಜನ ಹುಯಿಲೋಳ ನಾರಾಯಣರಾವ್ ಇಲ್ಲಿ ಬಂದಿರ್ತಾರೆ, ಅನೇಕ ಜನ ಗಾಯಕರು ಬರ್ತಾರೆ, ಸಂಗೀತಗಾರರು, ನಾಟಕಕಾರರು, ಗರುಡು ಸದಾಶಿವರಾಯರು, ಇನ್ನೂ ಅನೇಕ ಜನ ಹುಯಿಲೋಳ ನಾರಾಯಣರಾಯರು, ಇವರೆಲ್ಲರೂ ಈ ಸಂದರ್ಭದಲ್ಲಿ ಈ ಅಧಿವೇಶನದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಕಾರಣ ಗಾಂಧೀಜಿಯವರು, ಅವರ ಪ್ರಭಾವ. ಅದರ ಜೊತೆಗೇನೆ ನಮ್ಮ ಗಾಂಧೀಜಿಯವರು ಮಾಡಿದ ಭಾಷಣದ ಪರಿಣಾಮವಾಗಿ ಅನೇಕ ನಾಟಕ ಕಂಪನಿಗಳ ನಾಟಕಕಾರರು ಕೂಡ ಇನ್ನು ಮುಂದೆ ನಮ್ಮ ಸ್ವಾತಂತ್ರ್ಯ ಸಭೆಯ ದೀಕ್ಷೆಯನ್ನು ಪಡೆದು ನಾವು ಈ ಸ್ವಾತಂತ್ರ್ಯ ನೆರವಾಗಬೇಕೆನ್ನುವಂಥ ಸಂಕಲ್ಪ ಮಾಡಿದ್ದು ಕೂಡ ಇದೇ ಸಂದರ್ಭದಲ್ಲಿ. ಇಂಥ ಅನೇಕ ನಮ್ಮ ಸಾಂಸ್ಕೃತಿಕ ಲೋಕಕ್ಕೂ ಕೂಡ ಅಂಥ ಅನೇಕ ನಿಮ್ಮಲ್ಲಿ ನಮ್ಮ ನಾಟಕದ ಅನೇಕ ವಿವರಗಳು ಇವತ್ತಿನ ನಮ್ಮ ವಿಚಾರ ಸಂಕಿರಣದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥದ್ದು. ಇವತ್ತಿನ ರಂಗಭೂಮಿ ಅಧಿವೇಶನ ಮತ್ತು ಗಾಂಧೀಜಿಯವರು ರಂಗಭೂಮಿಯಲ್ಲಿ ಗಾಂಧೀಜಿ ಎನ್ನುವಂತಹ ವಿಚಾರಗಳ ಬಗ್ಗೆ ಇವತ್ತ ಅನೇಕ ವಿದ್ವಾಂಸರು ತಮ್ಮ ವಿಚಾರ ಮಂಡಿಸ್ತಾರ, ಒಂದು ವಿಚಾರ ಸಂಕಿರಣ ಇದೆ. ಅದರ ನಂತರ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ನೆರವಾಗಿರ್ತಕ್ಕಂಥ ಅನೇಕ ನಾಟಕಕಾರರು, ನಾಟಕ ಕಂಪನಿಯ ಮಾಲಕರ ಮನೆತನದವರಲ್ಲ, ಅವರನ್ನು ಸಾಂಕೇತಿಕವಾಗಿ ಇನ್ನೂ ಅನೇಕ ಜನ ಎಲ್ಲರನ್ನು ಕರೆದು ಗೌರವಿಸಲು ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಕೆಲವು ಜನ ನಾಟಕ ಕಂಪನಿಯ ಮಾಲೀಕರು ಮತ್ತು ಅವ್ರ ಮನೆತನದವರು, ನಮ್ಮ ಸುಭಾಷ್ ಏಣಿಗರವರಾಗಿರ್ಬೋದು, ಪ್ರಕಾಶ್ ಗರುಡವರಾಗಿರ್ಬೋದು, ನಮ್ಮ ಅಮ್ಮಣಿ ದೇಸಾಯಿರವರು ಬಂದಾಗ, ಹೀಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ ನಮ್ಮ ನೀತಿಯೊಳಗ. ಇಲ್ಲಿ ನಮ್ಮ ಗಂಗಾಧರರಾವ್ ದೇಶಪಾಂಡೆಯವರ
ಮೊಮ್ಮಗ ರವೀಂದ್ರ ದೇಶಪಾಂಡೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅನ್ನು ಗುರುಜಿ ಅವರ ಮೊಮ್ಮಗ ಮಹೇಶ್ ದೇಶಪಾಂಡೆ ಅವರು ಕೂಡ ಬಂದಿದ್ದಾರೆ. ಬಹಳ ಅಪರೂಪದ ಒಂದು ಕಾರ್ಯಕ್ರಮ. ನಾವು ಆ ಕಾಲದ ಪರಂಪರೆಯನ್ನು ನೆನಪಿಸಿಕೊಳ್ತಕ್ಕಂಥ ಮತ್ತು ಅದಕ್ಕೆ ಗೌರವ ಸಲ್ಲಿಸತಕ್ಕಂಥ ಒಂದು ಸಾಂಸ್ಕೃತಿಕ ಕೆಲಸ ನಮ್ಮ ಎರಡೂ ಸಂಘಟನೆಗಳು ಈ ವೇದಿಕೆಯ ಮೂಲಕ ಇಲ್ಲಿ ನಡೀತಾ ಇರುವುದು ಬಹಳ ಅರ್ಥಪೂರ್ಣ. ಅದರ ನಂತರ ಚಲೇಜಾವ್ ಚಳವಳಿ ಹಿನ್ನೆಲೆಯಲ್ಲಿ ರಚನೆಯಾಗಿರ್ತಕ್ಕಂಥ ಶ್ರೀ ಜೋಶಿ ಅವರು ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ನಾಟಕ, ಅದು ಪ್ರಿಂಟಿಂಗ್ ಮಷೀನ್ ಅನ್ನುವಂಥ ನಾಟಕ. ಆ ನಾಟಕ ಕೂಡ ಇಲ್ಲಿ ಪ್ರಸ್ತುತ ಪ್ರದರ್ಶನ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಬೇಕು, ತಮ್ಮ ಪಾಲ್ಗೊಳ್ಳುವಿಕೆ ಬೇಕು, ತಮ್ಮ ಪ್ರೋತ್ಸಾಹ ಬೇಕು. ತಾವೆಲ್ಲ ನಮ್ಮ ಜೊತೆಗೆ ಇದ್ದು ಈ 100 ವರ್ಷಗಳ ಹಿಂದಿನ ಆ ದಿನಗಳು, ಆ ಚಿಂತನೆಗಳು, ಆ ಕಾಲದ ಮೌಲ್ಯಗಳು ಏನಿತ್ತು ಅನ್ನೋದ್ರ ಬಗೆಗೆ ತಾವೆಲ್ಲ ಸ್ಪಂದಿಸಬೇಕು, ಭಾಗವಹಿಸಬೇಕು ಎನ್ನುವಂಥ ಮಾತನ್ನು ಕೇಳ್ತಾ ಇವತ್ತು ನನಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಕೆಲವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಸ್ನೇಹಿತರೆ, ಒಂದು ಘಟನೆಯನ್ನ ನಾವು ಯಾಕೆ ಸಂಭವಿಸಬೇಕು, ಅದರ ಹಿಂದಲೇ ಇರ್ತಕ್ಕಂಥ ಒಂದು ಐತಿಹ್ಯವನ್ನ ಭೌಗೋಳಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಅದರ ಸುತ್ತ ಘಟಿಸಿರುವಂತ ಎಲ್ಲ ಘಟನೆಗಳನ್ನ ಮತ್ತೊಮ್ಮೆ ನಮಗೆ ಪುನರ್ಮನನ ಮಾಡುವಂತ ಒಂದು ಕೆಲಸವನ್ನ ಇವಾಗ ಮಾಡ್ತಾ ಇದ್ದೀವಿ. ಅದು ನಮ್ಮ ಮುಖ್ಯ ಆಶಯವೂ ಕೂಡ ಆಗಿದೆ. ಅದನ್ನು ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ದೇಶಭಕ್ತಿಯನ್ನು ಮತ್ತೊಮ್ಮೆ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ಬೇಕಾಗಿದೆ ಈ ಸಂದರ್ಭದಲ್ಲಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ವಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಿಮ್ಮಗಳ ಸಮ್ಮುಖದಲ್ಲಿ ಆಯೋಜಕರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಗಣ್ಯರು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ, ಪ್ರಪ್ರಥಮವಾಗಿ ಮಂದಿರಂಜನ ಪ್ರಾಣ ಸ್ವರೂಪಿಯಾದಂತಹ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರಿಗೆ ರಮೇಶ್ ಜಂಗಲ ಅಧ್ಯಕ್ಷರು ರಂಗಸೃಷ್ಟಿ ಬೆಳಗಾವಿ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ